ಯಾರು? ಜಗದೀಶ್ ವರ್ಮಾ. ನೀವ ಯಜಮಾನ್ರೆ? ಇವಾಗ ಹೇಗಿದ್ದೀರಾ? ಹುಷಾರಾಗಿದ್ದೀರಾ ಅಲ್ವಾ? ನನಗೆ ಎದೆನೋವು ಬಂದು ಹುಷಾರಾಗಿದ್ದೀನಿ. ನಿನ್ನ ಕೈಗೆ ಪೆಟ್ಟಾಗಿದ್ದು ಇಷ್ಟು ದಿನ ಆದರೂ ಇನ್ನೂ ವಾಸಿ ಆಗಿಲ್ವಾ? ಅದು ಇವಾಗ ಪರವಾಗಿಲ್ಲ ಯಜಮಾನ್ರೆ. ಗಾಯ ಎಷ್ಟು ವಾಸಿಯಾಗಿದೆ ಅಂತ ನೋಡ್ಬೇಕನ್ಕೊಂಡ್ರು ನೋಡೋಕ್ಕಾಗಲ್ವಲ್ಲ. ಅದಕ್ಕೆ ಪಟ್ಟಿನ ಹಾಗೆ ಕಟ್ಕೊಂಡಿದ್ದೀನಿ ಯಜಮಾನ್ರೆ. ಗಾಯನ ಮುಚ್ಚಿಡ್ಬೋದೇ ಹೊರತು ನಿಜಾನ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ ಗಂಗಾಧರ್? ಅಲಿಯಾಸ್ ಗಂಗಾ. ಗಾಯತ್ರಿ ನಿನ್ನನ್ನು ಹಾಗೆ ಕರಿತಿದ್ಲಲ್ವಾ? ಯಜಮಾನ್ರೆ ಗುರ್ತು ಹಿಡಿದ್ರ? ನೈನಿ ನಿನ್ನನ್ನು ಕರ್ಕೊಂಡು ಬಂದಾಗ ನನಗೆ ಅನುಮಾನ ಬಂದಿತ್ತು. ರಂಗೋಲಿ ಮೇಲೆ ನೀರು ಹಾಕಿದಾಗಲೇ ನೀನು ಗಂಗಾ ಅಂತ ಗೊತ್ತಾಯ್ತು. ನಾಯಿನಮ್ಮವರು ನನ್ನ ಪರಿಸ್ಥಿತಿ ನೋಡಿ ಇಲ್ಲ ಕರ್ಕೊಂಡು ಬಂದರು. ಅಮ್ಮವ್ರನ್ನ ಕೊಂದಿದ್ದ ಶತ್ರು ನಾನೇ ಅಂತ ಗೊತ್ತಿದ್ರು ಕೂಡ ಯಾಕೆ ಕ್ಷಮಿಸಿದ್ರಿ ಯಜಮಾನ್ರೆ? ಗಾಯತ್ರಿನ ಸಾಯಿಸಿದ್ದು ನೀನಲ್ಲ, ಆದರೆ ನನ್ನ ಹೆಂಡತಿ ಸ್ಥಾನದಲ್ಲಿ ಬಂದಿರೋ ಆ ತಿಲೋತ್ತಮನೆ ಸಾಯಿಸಿದ್ದು ಗಂಗಾ. ಆ ರಾಕ್ಷಸಿ ಗಂಡ ನಾನೇ ಅನ್ನೋದು ನಿಮ್ಗಿನ್ನೂ ಗೊತ್ತಿಲ್ಲ ಯಜಮಾನ್ರೆ. ಗೊತ್ತಾದ್ರೆ ಅವಳು ಹೇಳಿರೋ ಸುಳ್ಳಿಗೆ, ಅವಳು ಮಾಡಿರೋ ಮೋಸಕ್ಕೆ ನೀವು ನನಗೆ ಯಾವ ಥರ ಶಿಕ್ಷೆ ಕೊಡ್ತೀರೋ? ಆ ತಿಲೋತ್ತಮ ಕೆಟ್ಟೋಳು ಅಂತ ಗೊತ್ತಾದ ಮೇಲೆ ತಲೆ ಸರಿ ಇಲ್ಲದೆ ಹುಚ್ಚಂತರ ನಡೆಸೋದೇ ಒಳ್ಳೇದು ಅಂತ ತೀರ್ಮಾನಿಸ್ದೆ ಗಂಗಾ. ಅಂದರೆ ಯಜಮಾನ್ರೆ ನಿಮಗೆ ಯಾವ ರೋಗನೂ ಇಲ್ಲ ಗಂಗಾ. ನನಗೆ ಎದೆನೋ ಬಂದರೂ ಸರಿ, ಆ ತಿಲೋತ್ತಮನ ಮಟ್ಟ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆ ಪಾಪ ನಿಮ್ಮ ಕೈಗೆ ಅಂಟ್ಕೋಬಾರ್ದು ಯಜಮಾನ್ರೆ. ಅವಳ ವಿಷಯ ನನಗೆ ಬಿಟ್ಬಿಡಿ. ನಿಮಗೆ ಮಾಡಿರೋ ಅನ್ಯಾಯಕ್ಕೆ, ನನಗೆ ಮಾಡಿರೋ ದ್ರೋಹಕ್ಕೆ ಆ ರಾಕ್ಷಸಿ ರಕ್ತ ಕುಡಿಬೇಕು ಅನ್ನಿಸ್ತಾ ಇದೆ. ಅದಷ್ಟು ಸುಲಭ ಅಲ್ಲ ಗಂಗಾ. ನನ್ನ ಮಗ ಕೂಡ ಗಾಯತ್ರಿನ ಸಾಯಿಸಿರೋದು ಗಂಗಾ ಅಂತಾನೆ ಅನ್ಕೊಂಡಿದ್ದಾನೆ. ನೀನ್ ಯಾರು ಅಂತ ನೈನಿಗೂ ನನಗೂ ಗೊತ್ತಿದ್ರು ವಿಶಾಲ್ಗೆ ಗೊತ್ತಾಗದ ಹಾಗೆ ನೋಡ್ಕೋಬೇಕು. ಗೊತ್ತಾದ್ರೆ ಮೊದಲು ನಿನ್ ಪ್ರಾಣ ಹೋಗುತ್ತೆ. ನೀನಿಲ್ಲಿಂದ ಹೊರಟೋಗೋದೇ ಒಳ್ಳೇದು ಗಂಗಾ. ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ ಇಲ್ಲಿ. ಕ್ಷಮಿಸಿ ಯಜಮಾನ್ರೆ. ಯುದ್ಧ ಅಂದಮೇಲೆ ವೀರ ಆಗ್ಲಿ ಶತ್ರು ಆಗ್ಲಿ ಸಾಯಲೇಬೇಕು. ವಿಶಾಲ್ ಯಜಮಾನ್ರಿಗೆ ಕೋಪ ಬಂದು ನನ್ನ ಪ್ರಾಣನ ತೆಗೆಯೋದಕ್ಕೆ ಮುಂಚೆ ತಿಲೋತ್ತಮನ್ನ ನಾನು ಸಾಯಿಸ್ತೀನಿ. ನೀವು ನನ್ನ ಇಲ್ಲಿರೋದಕ್ಕೆ ಬಿಟ್ರೆ ಮದ್ವೆ ದಿನದ ಶುಭಾಶಯಗಳು ನೈನಮ್ಮ.
ನಮಸ್ಕಾರ. ಅಮ್ಮೋರೆ, ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಏನ್ ಬೇಕು ಕೇಳಿ, ತಗೊಂಡ್ ಬರ್ತೀನಿ. ನಾವ್ ಬಂದಿರೋದು ನಿಂಗ್ ಕೆಲ್ಸ ಹೇಳೋದಿಕ್ಕಲ್ಲ, ಗೊತ್ತಾಯ್ತಾ? ನೀನ್ ಹೋಗಿ ತಗೊಂಡ್ ಬರೋ ಅಂಥದ್ದು ಅವಶ್ಯಕತೆ ಇಲ್ಲ ನೈನಿ. ನನ್ಗೆ ಅರ್ಥ ಆಗ್ಲಿಲ್ಲ ಅಮ್ಮೋರೆ. ಅರ್ಥ ಮಾಡ್ಸೋಕೆ ಬಂದಿರೋದು. ನನ್ ಮಗ ಫಾರಿನ್ನಿಗೆ ಹೋಗ್ದೆ ಮದ್ವೆ ದಿನನ ಹಬ್ಬದ ಥರ ಆಚರಿಸೋದಿಕ್ಕೆ ವಾಪಸ್ ಬಂದ ಅಂತ ಖುಷಿ ಪಡ್ತಾ ಇದ್ಯಾ? ಹೆಣ್ಮಗಳಿಗೆ ಅದಕ್ಕಿಂತ ಸಂತೋಷ ಇನ್ನೇನಿರುತ್ತೆ ಅಮ್ಮೋರೆ. ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಗಾಬರಿ ಪಡೋಷ್ಟ್ರಲ್ಲಿ ಮತ್ತೆ ವಾಪಸ್ ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಏನ್ ಪರ್ಫಾರ್ಮೆನ್ಸ್ ಅಲ್ವಾ ಅಕ್ಕ? ಒಂದ್ಸಲ ಏನೋ ಬೇಡ ಯಜಮಾನ್ರೆ ನನ್ನ ಹತ್ರ ಬರ್ಬೇಡಿ ಅಂತ ಹೇಳ್ತಾಳೆ, ಇನ್ನೊಂದ್ಸಾರಿ ವಿಮಾನ ಹತ್ತಿ ಹಾರ್ಕೊಂಡು ಹೋದವನು ಮತ್ತೆ ವಾಪಸ್ ಬಂದ್ಬಿಟ್ಟ ಅಂತ ಖುಷಿಲ್ ಕೊಚ್ಕೋತಾ ಇದ್ದಲ್ ನೋಡಕ್ಕ. ಶ್ರೀಮತಿ ನೈನಿ, ನೀನ್ ಈ ನಡುವೆ ಹುಚ್ಚಿ ತರ ಆಡ್ತಿದ್ಯಾ ಅಂತ ನನ್ ತಮ್ಮ ವ್ಯಂಗ್ಯವಾಗಿ ಹೇಳಿದ್ರು ನಿಜಾನೇ ಹೇಳ್ದ. ಗಂಡ ಹೆಂಡತಿ ಅಂದ್ಮೇಲೆ ಮದ್ವೆ ದಿನ ಬರುತ್ತೆ ಹೋಗುತ್ತೆ, ಅದೇನ್ ಮುಖ್ಯ ಅಲ್ಲ. ಮದ್ವೆ ಆಗಿರೋರು ಅವ್ರ ಮಕ್ಕಳು ಹುಟ್ಟಿದ ದಿನನ, ಅವ್ರು ಸಾಧಿಸಿರೋದನ್ನ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು. ಆದ್ರೆ ನಿಮ್ಮೂರಿಂದ ಬಂದಾಗ ನೀನು ಹೇಗಿದ್ಯೋ ಹಾಗೇ ಇದೆಯಾ. ಹಲೋ ನೈನಿ, ಅಕ್ಕ ಏನ್ ಹೇಳ್ತಿದ್ದಾಳೆ ಅಂದ್ರೆ ನಿನ್ ತೂಕ ಜಾಸ್ತಿ ಆಗಿದ್ಯೋ ಕಡಿಮೆ ಆಗಿದ್ಯೋ ಅಂತಲ್ಲ, ನಿನ್ ಸಂಸಾರ ಶುರುವಾಗಿಲ್ಲ ಅಂತಿದ್ದಾಳೆ. ಇನ್ನು ಅಂತದೇನು ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಅರ್ಥ ಆಗ್ತಿದ್ಯಾ? ಏನು ಮಾತಾಡ್ತಿಲ್ಲ ಅಂದ್ರೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಕೌರವರ ತುಂಬು ಸಭೆಯಲ್ಲಿ ದ್ರೌಪದಿ ಕೂಡ ಹೀಗೆ ಕೂದಲು ಬಿಟ್ಕೊಂಡು ಕೊನೆಗೆ ಕುರುಕ್ಷೇತ್ರ ಯುದ್ಧನೇ ನಡೆಸ್ಬಿಟ್ಲು. ಮುಡಿ ಕೊಡು, ಇಲ್ಲ ಜಡೆ ಕಟ್ಕೋ. ಅವಮಾನ ಮಾಡಿ ದುಶ್ಯಾಸನಿಗೆ ಪಾಠ ಕಲಿಸೋವರೆಗೂ ದ್ರೌಪದಿ ಮುಡಿ ಕಟ್ಟಲಿಲ್ಲ. ಅಷ್ಟಕ್ಕೂ ನಾನು ಮಾತಾಡದೆ ಇಷ್ಟೊತ್ತು ಸುಮ್ಮನೆ ಇದ್ದಿದ್ದು ನೀವು ಬೈತಿದ್ರಿ ಅಂತಲ್ಲ, ಮತ್ತೆ ಫೋನಲ್ಲಿ ನೀವಿಬ್ರು ಏನ್ ಮಾತಾಡ್ಕೋತಿದ್ರಿ ಅಂತ. ಫೋನಲ್ಲ? ಹೌದು, ನೀವಿಬ್ರು ಮಾತಾಡ್ಕೊಳ್ಳೋದು ಫೋನಲ್ಲಿ ಕಾಣಿಸುತ್ತೆ. ಅದು ಏನು ಅಂತ ಗೊತ್ತಾಗ್ಬೇಕು. ನಾವೇನ್ ಮಾತಾಡಿದ್ವಿ? ಯಾವ ಫೋನು? ಅದೇನು ಅಂದ್ರೆ ಯಜಮಾನ್ರು ನಿಂಗೆ ಬರಕ್ ಹೇಳಿದ್ರು. ಪರಶುರಾಮ್ ಯಜಮಾನ್ರು ಮಾತಾಡ್ತಿದ್ದಾರೆ ಶಿವ. ಅವ್ರು ಫ್ರೀ ಆಗೇ ಇರ್ತಾರೆ, ಯಾವಾಗ ಬೇಕಾದ್ರೂ ಮಾತಾಡ್ಬಹುದು. ಗಂಡ ಕರೆದ್ರೆ ಬರಲ್ವಾ? ಬೇಗ ಬಾ. ಫೋನ್ ಅಂತ ಇದ್ದಾಳೆ, ಮಾತಾಡ್ತಿದ್ವಿ ಅಂದ್ಲು. ಏನಿರ್ಬೋದು? ನಂಗೆ ಗೊತ್ತಿಲ್ಲ ಅಕ್ಕ. ನಾವೇ ಜಲಕ್ ಕೊಟ್ಟು ಹೋಗೋಣ ಅಂತ ಬಂದ್ರೆ ನಮ್ಗೆ ಜಲಕ್ ಕೊಟ್ಟು ಹೋದ್ಲಕ್ಕ ನೈನಿ. ಇವತ್ತು 10 ಜನ ಸೇರ್ಕೊಂಡು ಪಾರ್ಟಿ ಮಾಡೋ ಸೀನೇ ಇಲ್ಲ ಮಚ್ಚ. ಸಮಾಧಾನ ಮಾಡ್ಕೋ, ಪ್ಯಾಂಡಮಿಕ್ ಮುಗಿದ್ಮೇಲೆ ಹಬ್ಬನೇ ಮಾಡೋಣ. ಇಲ್ಲ ಅಂದ್ರೆ ನಾವು ಹೋಗಿದ್ದಕ್ಕೆ ಪಿಂಡ ಇಡ್ತಾರೆ, ಅರ್ಥ ಆಯ್ತಾ? ಓಕೆ, ಈವ್ನಿಂಗ್ ಮಾಡ್ತೀನಿ.
ಏನು? ಎಲ್ಲಿಗೆ ಹೋಗ್ತಿದ್ದೀರಾ? ಕೇಳಿದ್ಮೇಲೆ ಇನ್ನಾದಂಗೆ. ಹೋಗ್ಬಾರ್ದು ಅಂತಾನೆ. ನೀವ್ ಹೇಳಿ, ಇವತ್ತೇನ್ ಸ್ಪೆಷಲ್ಲು? ನೈನಿಯತ್ಗೆ ವಿಶಾಲ್ ಬ್ರೋ ಇಬ್ಬರದು ಮದುವೆ ದಿನ. ಅಷ್ಟೇ ಅಲ್ಲ ಚಿಕ್ಕ ಯಜಮಾನ್ರೆ, ಇನ್ನೊಂದು ವಿಶೇಷನೂ ಇದೆ. ಅದೇನೋ? ಇವತ್ತು ನಾನು ಪುಷ್ಪಾವತಿ ದಿನ. ಕ್ಯಾಲೆಂಡರಲ್ಲಿ ಇಲ್ವಲ್ಲ? ಅದು ಕ್ಯಾಲೆಂಡರಲ್ಲಿ ಯಾಕಿರುತ್ತೆ ಚಿಕ್ಕ ಯಜಮಾನ್ರೆ? ತುಂಬಾ ಸ್ಪೆಷಲ್ ಡೇ ಅಂತ ನೀನ್ ಹೇಳ್ತಿರ್ಬೇಕಾದ್ರೆ ಡೌಟ್ ಬಂತು. ಹೌದಾ ಯಜಮಾನ್ರೆ? ನೀವ್ ಯಾವಾಗ ದೊಡ್ಡ ಮನುಷ್ಯ ಆದ್ರಿ? ಏನೇನೇನೇನು? ನೀವು ದೊಡ್ಡ ಮನುಷ್ಯ ಆದ್ರೆ ಏನಂತ ಕರೀತಾರೆ? ಹೆಣ್ಮಕ್ಳಿಗೆ ಪುಷ್ಪಾವತಿ ಅಂತಾರೆ, ಚೆನ್ನಾಗಿದೆ. ಗಂಡಸರಿಗೆ ಕಾಯವತಿ ಅಂತಾರಾ? ಕಾಯಿ ಅಂತನ? ಅಮ್ಮ ನಿಂಗೊಂದು ನಮಸ್ಕಾರ ತಾಯಿ. ಹುಚ್ಚು ಹೆಸರುಗಳನ್ನ ಹೇಳಿ ಹುಚ್ಚಿಡಿಸ್ಬೇಡಮ್ಮ. ಯಾವ್ದು ಹೇಗಿದೆಯೋ ಅದು ಹಾಗೆ ಇರ್ಲಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಲಿಂಗ ಭೇದ ಇರ್ಬೇಕಾದ್ರೆ ರಿವರ್ಸ್ ಅಲ್ಲೇ ಹೇಳ್ತಾರಲ್ಲ ಚಿಕ್ಕ ಯಜಮಾನ್ರೆ, ಅದ್ರಲ್ಲಿ ತಪ್ಪೇನಿದೆ? ನಿನ್ ತಪ್ಪೇನೂ ಇಲ್ಲ. ನಾನು ಹುಟ್ಟಿದ್ದು, ನಿನಗ್ ಭಾವ ಆಗಿದ್ದು ಎಲ್ಲ ನನ್ನ ತಪ್ಪೆ. ಇವತ್ತು ಶುಕ್ರವಾರ ಆದ್ರೆ ನಾಳೆ ಶನಿವಾರ ಆಗುತ್ತೆ. ಅಂದ್ರೆ ನಿನ್ನೆ ಗುರುವಾರ ಆಗಿರುತ್ತೆ. ಇದೇನ್ ಚಿಕ್ಕ ಯಜಮಾನ್ರೆ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಿನ್ ಮಾತು ಕೇಳಿಸ್ಕೊಂಡ್ಮೇಲೆ ಈ ಪ್ರಪಂಚ ಮತ್ತು ನನ್ನ ಮಧ್ಯೆ ಸಂಬಂಧನೇ ಮುರಿದೋಗಿದೆ ಅನ್ನಿಸ್ತಾ ಇದೆ. ನಾನು ದೇಶದ್ರೋಹಿ ಅನ್ನೋ ಫೀಲಿಂಗ್ ಬರ್ತಿದೆ. ಯಾರಲ್ಲಿ? ಸೈನಿಕರನ್ನ ಕರ್ಕೊಂಡು ಯುದ್ಧಕ್ಕೆ ತಯಾರಾಗಿ. ಚಿತ್ತಪ್ರಭು, ನನ್ನ ಮೈಸೂರು ಸಾಮ್ರಾಜ್ಯನ ಇನ್ನೊಬ್ರು ಕೈ ಸೇರೋಕೆ ನಾನ್ ಬಿಡಲ್ಲ. ಚಿಕ್ಕ ಯಜಮಾನ್ರೆ, ಇಲ್ಲಿ ನೋಡಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹೇ, ಏನು ಪಾರ್ಥ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಏ ಪಾರ್ಥ, ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ಆ ಪುಣ್ಯವೆಲ್ಲ ಉರಿದು ಹೋಯ್ತು ಪಾರ್ಥ. ಹೇ ಪಾರ್ಥ, ಎತ್ತು ನಿನ್ನ ಗಾಂಡೀವ. ಹೂಡು ಪರಮೇಶ್ವರನು ಕೊಟ್ಟ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಚಿಕ್ಕ ಯಜಮಾನ್ರಿಗೆ ಏನಾಗಿದೆ? ಮನೇಲಿ ಚಿಕ್ಕ ನಾಯಿ ಇದೆ, ಆದ್ರೆ ಹುಚ್ಚ ನಾಯಿ ಇಲ್ವಲ್ಲ? ಯಜಮಾನ್ರೆ, ನೈನಿ ಬಂದ್ಲು. ಕರ್ಕೊಂಡು ಬಂದೆ ಶಿವ, ಥ್ಯಾಂಕ್ ಯು. ಇಟ್ಸ್ ಓಕೆ. ಏನೇ ತಲೆನೋವು ಬಂತಾ? ಅವಳಿಗೆ ತಲೆ ಇದ್ರೆ ತಾನೇ ಯಜಮಾನ್ರೆ. ತಲೆನೋವು ಬಂದಾದ್ರೂ ಏನ್ ಮಾಡ್ಬೇಕು? ಯಜಮಾನ್ರೆ, ನನ್ ತಲೆಗೆ ಸ್ವಲ್ಪ ಎಣ್ಣೆ ಹಚ್ತೀರಾ ಅಂತ ಕೇಳ್ಬೇಕು ಬೇಡವೋ? ಹಾ, ಕೇಳಬೇಕು. ಕೇಳಿದ್ಲಾ? ಹಾ, ನಿದ್ದೆ ಬರ್ತಿದೆ ಅಂತ ಮಲ್ಕೊಂಡ್ಲು. ನೀವ್ ಅಲ್ಲೇ ಇದ್ರೆ ನಿಮ್ಗೆ ಗೊರ್ಕೆನೂ ಕೇಳಿಸ್ತಿತ್ತು. ನೈನಿ, ನೀನು ಗೊರ್ಕೆ ಹೊಡಿತೀಯಾ? ಶಿವನ್ ಮಾತಿಗೆ ಏನ್ ಯಜಮಾನ್ರೆ, ಕೋಪ ಬರ್ಸಕ್ಕೆ ಏನ್ ಬೇಕಾದ್ರೂ ಹೇಳ್ತಾನೆ. ನೀನ್ ಎಲ್ರ ಮುಂದೆ ಹೀಗೆ ಹೇಳ್ಕೊಂಡು ಹೋಗು. ಇವಳ ಬಗ್ಗೆ ನನಗೆ ಗೊತ್ತಿಲ್ವಾ ಶಿವ? ಯಜಮಾನ್ರೆ, ನೀವು ಕೂಡನಾ? ಕಾಮೆಂಟ್ ಮಾಡ್ತಿಲ್ಲ ನೈನಿ. ಅಂದ್ರೆ ನೀನ್ ಅಮಾಯಕಿ ಅಂತ ಗೊತ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ರೊಮ್ಯಾಂಟಿಕ್ ಸೀನು ಸ್ಟಾರ್ಟ್ ಆಗೋ ತರ ಇದೆ. ನಾನು ಇಲ್ಲಿಂದ ಹೊರಡ್ತೀನಿ. ನೈನಿ, ಏನ್ ಇಷ್ಟೊಂದು ಒದ್ದೆ ಆಗಿದೆ? ತಲೆಗೆ ಸ್ನಾನ ಮಾಡಿದೆ ಯಜಮಾನ್ರೆ. ಪೂಜೆನಾ, ಮದ್ವೆ ದಿನನಾ? ಎರಡು. ಏಯ್ ಮೆಂಟಲ್, ಒರ್ಸ್ಕೊಳ್ದೆ ಈ ರೀತಿ ಹಾಗೆ ಇದ್ರೆ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ.
ಒಂದು ನಿಮಿಷ ಇರು, ಟವಲ್ ಕೊಡಿಲಿ, ನಾನು ಒರೆಸ್ತೀನಿ. ಅಯ್ಯೋ ಯಜಮಾನ್ರೆ, ನಾನು ಒರೆಸ್ಕೋತೀನಿ. ಕೆಲ್ಸದಲ್ಲಿ ಮುಳುಗೋಗಿ ನೀನು ಎಷ್ಟು ನೆಗ್ಲೆಕ್ಟ್ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ವಾ? ತಿರ್ಗೋ ತಿರ್ಗೋ. ಯಜಮಾನ್ರೆ, ನನಗೆ ನಾಚಿಕೆ ಆಗ್ತಿದೆ ಯಜಮಾನ್ರೆ. ಯಾಕೋ? ನೀವು ಹೀಗೆ ಮಾಡ್ತಿದ್ರೆ ಮಳ್ಳಿ ಥರ ಇರ್ತೀಯಾ? ಒಳಗೆ ಶೃಂಗಾರದ ಕಲೆ ತುಂಬ ಇದೆ. ಅಂದ್ರೆ ಏನು ಯಜಮಾನ್ರೆ? ಗೊತ್ತಿದ್ದು ನಾಟಕ ಮಾಡ್ತಿದ್ದಾಳ ಇಲ್ಲ ನಿಜವಾಗ್ಲೂ ಗೊತ್ತಿಲ್ವಾ? ಹೇಗೆ ಹೇಳೋದು? ಅರ್ಥ ಆಗೋ ಹಾಗೆ ಹೇಳಿ. ಮೈಂಡ್ ವಾಯ್ಸ್ ಮಾತ್ರ ಚೆನ್ನಾಗಿ ಅರ್ಥ ಆಗೋಗುತ್ತೆ ಅವಳಿಗೆ. ಯಜಮಾನ್ರೆ ಹೇಳಿ. ಅದನ್ನ ಹೇಳಕ್ಕಾಗಲ್ಲ, ನಿಧಾನವಾಗಿ ತೋರಿಸ್ತೀನಿ. ನಾನು ಏನು ಹೇಳಿದ್ರು ಅದನ್ನ ಮಾಡ್ತೀಯಾ? ಹಾಗಾದ್ರೆ ಈಗ ಕಣ್ಮಿಟ್ಕಿಸ್ದೆ ನನ್ನ ಕಣ್ಣನ್ನ ಹಾಗೆ ನೋಡ್ತಾ ಇರು. ಹೇಗೆ? ಪ್ರೀತಿಯಿಂದ. ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ನನಗೂ ಗೊತ್ತಿಲ್ಲ. ವಿಶಾಲಕ್ಷಮ್ಮ ತಾಯಿಗೆ ಪೂಜೆ ಮಾಡಿ ಕೈ ಮುಗಿಬೇಕು ಯಜಮಾನ್ರೆ. ಕೈ ಮುಗಿಬೇಕಾ ನಿಮ್ಮ ವಿಶಾಲಕ್ಷಮ್ಮನವ್ರಿಗೆ? ಮತ್ ನಾನೇನ್ ಮಾಡ್ಬೇಕು? ನನ್ನ
ಬಿಡಬೇಕು. ಹೋಗು ವಿಶಾಲಕ್ಷಮ್ನವ್ರಿಗೆ ಹೋಗಿ ಕೈ ಮುಗಿ. ಸರಿ ಯಜಮಾನ್ರೆ. ಮೆಂಟಲ್. ಏನು ಕೇಕ್ ಮಾಡಿದ್ದು ನೀನೇನಾ? ಎಸ್. ಹಾ, ಅಂದ್ರೆ ತಿಂದ ಹಾಗೇನೆ. ಅಷ್ಟು ಬೇಕನಾ? ನೀನ್ ಹೇಗ್ ಮಾಡಿರ್ತೀಯ ಅಂತ ನನಗ್ ಗೊತ್ತಿದ್ಯಲ್ಲ. ನಥಿಂಗ್ ಟು ವರಿ ಆಂಟಿ. ಯಾಕೆಂದ್ರೆ ಈ ಕೇಕ್ನ ವೆಡ್ಡಿಂಗ್ ಆನಿವರ್ಸರಿ ಅಂತ ಕಟ್ ಮಾಡಿ ವಿಶಾಲ್ ನೈನಿ ಒಬ್ರಿಗೊಬ್ರು ತಿನ್ನಿಸ್ತಾರೆ. ನಾವ್ಯಾಕೆ ತಿನ್ಬೇಕು? ಒಬ್ಬರಿಗಿನ್ನೊಬ್ರು ಹೇಗ್ ತಿನ್ನಿಸ್ತಾರೆ ಅಂತ ನೋಡೋದಕ್ಕೆ ರೆಡಿಯಾಗಿ ಬಂದಿದ್ಯಾ ಮುಳ್ಮೀನು? ಬೇಕಾಗಿಲ್ಲ, ನಾನು ಹೊರಟೋಗ್ತೀನಿ. ಹಲೋ ಹಲೋ, ಮೇನ್ ಎಂಟ್ರೆನ್ಸು ಆ ಕಡೆ ಇದೆ. ಜಸ್ಸಿ, ಈ ಹುಚ್ಚಿ ಹಾಸಿನಿಗೆ ಹಾಸ್ಯ ಜಾಸ್ತಿ. ನೀನ್ ಬೇಜಾರ್ ಮಾಡ್ಕೊಂಡು ಹೋಗ್ಬೇಡ. ಇಂಥ ಟೈಮಲ್ಲಿ ಅಟೆಂಡೆನ್ಸ್ ಇರ್ಬೇಕು. ಏನೇ ಹೇಳು ನೈನಿ ಅದೃಷ್ಟವಂತೆ ಅಕ್ಕ. ತವ್ರ ಮನೇಲಿ ಇಂಥ ಸಂಭ್ರಮ ನೋಡದೇ ಇದ್ರು ಇಲ್ಲಂತೂ ಎಲ್ಲನೂ ಅನುಭವಿಸ್ತಾ ಇದ್ದಾಳೆ. ಸೊಸೆಯಾಗಿ ಗಾಯತ್ರಿ ದೇವಿಗಿರುವಂತ ಸ್ಥಾನ ಇದೆ, ಅಷ್ಟು ಸಾಕು. ಅಯ್ಯೋ ಸುಮ್ನಿರೋ ಪರ್ಶು. ಆಮೇಲೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಬರುತ್ತೆ ಅವ್ರಿಗೆ. ಹಲವಾರು ಕಾರಣಗಳು ಮತ್ತು ತೊಂದರೆಗಳಿಂದ ಮದುವೆಯಾದಾಗ ವಿಶಾಲ್ ನೈನಿ ಒಂದಾಗಕ್ಕಾಗದೇ ಇದ್ರು ಈಗ ಇಬ್ಬರು ಒಂದಾಗಿ ಅವರ ಮದುವೆ ದಿನಾಚರಣೆಯನ್ನ ಸಂತೋಷದಿಂದ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟಕ್ಕೂ ಆ ಜೋಡಿ ಎಲ್ಲಿದೆ ಮಾಮ್? ಬರ್ತಿದಾರಮ್ಮ. ಬನ್ನಿ ಯಜಮಾನ್ರೆ, ಬನ್ನಿ. ಪವಾಡ ಅಂದ್ರೆ ಇದೆ. ಕಣ್ಣು ಕಾಣಿಸ್ತಾ ಇರೋ ಗಂಗಯ್ಯ ರಥಸಾರಥಿ ತರ ನಿಂತು ಬನ್ನಿ ಅಂತಿದ್ದಾನೆ. ಇಡೀ ದಿನ ಮನೇಲಿ ಓಡಾಡ್ತಿರ್ತಾರಲ್ಲ, ಇಂಥವ್ರಿಗೆಲ್ಲ ಎಲ್ಲಿ ಏನಿರುತ್ತೆ ಅಂತ ಚೆನ್ನಾಗಿ ನೆನ್ಪಿರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋದು ಕೂಡ ನನಗೆ ಗೊತ್ತು ಅಮ್ಮ ಅವರೇ. ಅದೇ ನಾವು ತಿಳ್ಕೊಳ್ಳೋಣ ಅಂತಿದೀವಿ ಗಂಗಯ್ಯ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ವಿಶಾಲ್ ಅಂಡ್ ನೈನಿ. ಏ ಮುಳ್ಮೀನು, ಕ್ಲಾಪ್ಸ್ ಯಾಕೆ ಹೊಡಿತಿಲ್ಲ? ಇಲ್ಲಿ ಯಾವ ಸೊಳ್ಳೆನೂ ಇಲ್ಲ ಸಿಸ್ಟರ್. ಅಷ್ಟಕ್ಕೂ ನಿಂಗೆ ಸೊಳ್ಳೆ ಹೊಡಿಯೋಕ್ ಟೈಮ್ ಎಲ್ಲಿದೆ ಹೇಳು? ಏನಾದ್ರೂ ಪ್ಲಾನ್ ಮಾಡ್ಕೊಂಡು ಓಡಾಡ್ತಿರ್ತ್ಯಾ? ಏ ಹಾಸ್, ನೀನು ನನ್ನ ಇನ್ವಾಲ್ವ್ ಮಾಡಬೇಡ. ಮೊದಲು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಲಿ. ವಿಶಾಲ್, ನೈನಿ, ನೀವಿಬ್ರು ಬಂದು ಇಲ್ಲಿ ನಿಂತ್ಕೊಳ್ಳಿ. ಕೇಕ್ ಕಟ್ ಮಾಡ್ಬೇಕು. ಈಗ ಬನ್ನಿ.
ಇಬ್ರು ಒಟ್ಟಿಗೆ ಕಟ್ ಮಾಡಿ. ಅಜ್ಜಿ, ಚಾಕು ಎಲ್ಲಿದೆ? ಚಾಕು ಅಲ್ಲೇ ಇರ್ಬೇಕಲ್ಲ, ನೋಡು. ಯಜಮಾನ್ರೆ, ಬೇಡ ಯಜಮಾನ್ರೆ, ಈ ಚಾಕುನ ಇಟ್ಕೋಬೇಡಿ, ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ, ಅದನ್ನ ಕೈಲಿ ಇಟ್ಕೋಬೇಡಿ. ಬಿಟ್ಬಿಡಿ ಯಜಮಾನ್ರೆ, ನನ್ನ ಮಾತು ನೈನಿ, ಕೇಳಿ. ನೈನಿ, ನನ್ನ ಮಾತು ಕೇಳಿ ಏನಾಯ್ತು? ಯಜಮಾನ್ರೆ. ನೈನಿ, ಸ್ವಲ್ಪ ನನ್ನ ಮಾತು ಕೇಳಿ. ನೈನಿ, calm down. ಬೇಡ. Relax. ನೈನಿ, ಬಿಟ್ಬಿಡಿ ಅದನ್ನ. ನೈನಿ. ಚಾಕು ಈಸ್ಕೊಂಡು ಕೊಚ್ಚು ಬಿಸಾಕು ನೈನಿ. ಕೇಕನ್ನ ಬೇಡ ಯಜಮಾನ್ರೆ, ನೀ ಚಾಕುನ ಹಿಡ್ಕೋಬೇಡಿ, ನೀ ಚಾಕು ಹಿಡ್ಕೋಬೇಡಿ. ನೈನಿ, ಬೇಡ. ನನ್ನ ಕಡೆ ನೋಡು, ಬೇಡ ಟೆನ್ಷನ್ ಆಗ್ಬೇಡ, ಯಜಮಾನ್ರೆ, ನನ್ನ ಕಡೆ ಮಾತು ನೋಡು. ಕೇಳಿ. ನೋಡು, ಇದು ಸ್ಟೇನ್ಲೆಸ್ ಸ್ಟೀಲ್ ನೈಫ್ ಅಲ್ಲ, ಪ್ಲಾಸ್ಟಿಕ್ ನೈಫು. ಕತ್ ಮೇಲಿಟ್ರು ಏನೂ ಆಗಲ್ಲ. ಯಜಮಾನ್ರೆ, ಬೇಡ ಯಜಮಾನ್ರೆ, ಬೇಡ, ನನ್ನ ಮಾತು ಸ್ವಲ್ಪ ಕೇಳಿ. ಅಯ್ಯೋ, ಏನೂ ಆಗಲ್ಲ ನೈನಿ. ಯಾಕಕ್ಕ ಹಂಗ್ ಮಾಡ್ತಿದ್ದಾಳೆ? ಮದ್ವೆ ದಿನ ಅಲ್ವಾ, ಚಿಕ್ಕ ಗಾಯ ಕೂಡ ಆಗ್ಬಾರ್ದು ಅಂತ. ನನ್ನ ಮಾತು ಕೇಳಿ ಯಜಮಾನ್ರೆ, ನೀವದನ್ನ ಪಕ್ಕಕ್ಕೆ ಇಟ್ಬಿಡಿ. ಅಯ್ಯೋ, ಮುಟ್ಬೇಡಿ. ಏನೂ ಆಗಲ್ಲ ನೈನಿ. ನಾವೇನು ಯುದ್ಧ ಮಾಡ್ತಿಲ್ವಲ್ಲ, ನಾವೇನು ಕತ್ತಿಗಿತ್ತಿ ಬಳಸ್ತಿಲ್ಲ. ಕೇಕ್ ಕಟ್ ಮಾಡೋದಕ್ಕೆ ಪ್ಲಾಸ್ಟಿಕ್ ನೈಫ್ ಇದು ಸಾಕು. ಏನೂ ಆಗಲ್ಲ, ರಿಲ್ಯಾಕ್ಸ್. ನಿಜವಾಗ್ಲೂ ಏನೂ ಆಗಲ್ಲ ಅಲ್ವಾ ಯಜಮಾನ್ರೆ? ಏನೂ ಆಗಲ್ಲ ನೈನಿ, ನಾನು ಹೇಳ್ತಿದ್ದೀನಲ್ವಾ. ಪ್ರತಿದಿನ ದೊಡ್ಡ ಚಾಕುವಿಂದ ತರಕಾರಿ ಕಟ್ ಮಾಡ್ತೀಯಾ? ಈಗ ಯಾಕೆ ಹೀಗಾಡ್ತಾ ಇದ್ಯಾ? ಆಗಂದ್ರೆ ನಾನು ಒಬ್ಳೇ ಇರ್ತೀನಲ್ವಾ ದುರುಂದರಮ್ಮ ಅವರೇ? ನಾವ್ ಹೋದ್ರೆ ಕತ್ತರ್ಸ್ ಹಾಕ್ಬಿಡ್ತಾಳೆ ಅನ್ಸುತ್ತ ಆಂಟಿ. ಹಾ, ನನಗೂ ಹಾಗೆ ಅನಿಸ್ತಿದೆ. ಮದುವೆ ದಿನ ಅಂತ ಕೇಕ್ ಕಟ್ ಮಾಡ್ತಿರ್ಬೇಕಾದ್ರೆ ಯಾಕೆ ಹೀಗೆ ಮಾತಾಡ್ತೀರಮ್ಮ? ಗಂಗಯ್ಯ ಹೇಳ್ತಾ ಇರೋದು ನಿಜ. ಇವತ್ತು ಒಳ್ಳೆ ದಿನ, ಈ ಥರ ಎಲ್ಲ ಮಾತಾಡಬೇಡಿ. ಮಗನೇ ವಿಶಾಲ್, ಅಮ್ಮ ನೈನಿ, ಕಟ್ ಮಾಡಿ, ಇಬ್ರು ಸೇರಿ ಆ ಕೇಕ್ನ ಕಟ್ ಮಾಡಿ, ನಾವು ಚಪ್ಪಾಳೆ ತರ್ತೀವಿ. ಆಗ್ಲಿ ಡ್ಯಾಡ್. ನಮ್ ಬಾವ ಚಪ್ಪಾಳೆ ಯಾವಾಗ ತಟ್ಟಬೇಕು ಅಂತ ಕಾಯ್ತಾ ಇದ್ದಾರೆ ಅನ್ಸುತ್ತೆ. ಕಟ್ ಮಾಡಿ ವಿಶಾಲ್. ನೈನಿ, ಪ್ಲಾಸ್ಟಿಕ್ ನೈಫ್ನ ಹಿಡ್ಕೊಳ್ಳೋದಕ್ಕೆ ನಿನಗೆ ಭಯ ಆಗ್ತಿದ್ರೆ ನನ್ನ ಕೈ ಹಿಡ್ಕೊ. ಜೀವನ ಪೂರ್ತಿ ನಿಮ್ ಕೈ ಬಿಡಲ್ಲ ಯಜಮಾನ್ರೆ. ಅದು ನಮ್ ನೈನಿ ಅಂದ್ರೆ ಮುಳ್ಮೀನು ನೋಡ್ತಿದ್ಯಲ್ಲ. ಇವಾಗ ಕೇಕ್ ಕಟ್ ಮಾಡೋಣವಾ? ಇದು ಎರಡನೇ ಸಾರಿ. ಚಪ್ಪಾಳೆ ಹೊಡೆದ್ಬಿಟ್ರೆ ನಿಮ್ ಕೈ ಏನ್ ಸೌದ್ ಹೋಗಲ್ಲ ಮಾವ. ಹೊಡಿರಿ. ವಿಶಾಲ್, ನೈನಿಗೆ ತಿನ್ಸು. ನೈನಿ, ನೀನು ಕೂಡ ವಿಶಾಲಿಗೆ ತಿನ್ಸು. ಇರಿ ಯಜಮಾನ್ರೆ, ಮೊದಲು ನೀವು ನನಗೆ ತಿನ್ನಿಸಿ, ನಾನು ತಿಂದ್ಮೇಲೆ ನಾನು ನಿಮಗೆ ತಿನ್ನಿಸ್ತೀನಿ. ಓಕೆ. ನೈನಿ, ನನಗೆ ಇವತ್ತಾದ್ರೂ ತಿನ್ನಿಸ್ತೀಯಾ ಇಲ್ವಾ?
ಮಾವ ಮತ್ತೆ ಅಜ್ಜಿ ನೀವಿಬ್ರು ಹೋಗಿ ತಿನ್ಸಿ. ಶತಮಾನಂ ಭವತಿ. ಇಬ್ರು 100 ವರ್ಷ ನೀವು ಅನ್ಯೋನ್ಯವಾಗಿ ಬಾಳಿ. ಅಜ್ಜಿ ಇವಾಗ ನೀವ್ ಹೋಗಿ. ನನ್ನ ಆಯಸ್ಸು ನಿಮಗೆ ಇರಲಿ. ಸೀತಾರಾಮರ ಥರ 100 ಕಾಲ ಜೊತೆಯಾಗಿರಿ. ಏ ಮುಳ್ಮೀನು, ನೀನೊಬ್ಳೇ ಉಳ್ಕೊಂಡಿರೋದು. ಬಾ ಬಂದು ನೈನಿಗ್ ತಿನ್ಸು. ಐ ಡೋಂಟ್ ಲೈಕ್ ದಿಸ್ ಕೈಂಡ್ ಆಫ್ ಫಾರ್ಮಾಲಿಟೀಸ್. ಹಾಗ್ಯಾಕಂತ್ಯಮ್ಮ? ಎಲ್ರೂ ತಿನ್ನಿಸಿ ನೀನ್ ತಿನ್ನಿಸಿಲ್ಲ ಅಂದ್ರೆ ಏನ್ ಅನ್ಕೊಳ್ಳಲ್ಲ ಹೇಳು? ನನಗಿದೆಲ್ಲ ಇಷ್ಟ ಇಲ್ಲ ಅಜ್ಜಿ. ಜಾಸ್ಮಿನ್, ಜಾಸ್ಮಿನ್ ಹಾಗೆ ಹೇಳ್ಬಾರ್ದು. ಹೇಗೋ ಅವಳ ಬಾಯಿಗೆ ಮಣ್ಣು ಹಾಕ್ಬೇಕು ಅಂತಿದ್ಯಾ? ಅಡ್ವಾನ್ಸ್ ಆಗಿ ಕೇಕ್ ತಿನ್ಸು. ಹೋಗು ಜಾಸ್ಮಿನ್. ಆಯ್ತು. ತಿಲೋತ್ತಮ ಅವ್ರು ಹೇಳಿದ್ಮೇಲೆ ಜಾಸ್ಮಿನ್ ಅಮ್ಮವರು ತಕ್ಷಣ ಒಪ್ಕೊಂಡ್ರು. ನೀನು ಕೂಡ ಕೇಕ್ ತಿನ್ಸ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಯಜಮಾನ್ರೆ. ಹೌದ್ ಮತ್ತೆ, ಬಾಯಲ್ಲಿಡೋದ್ ಬಿಟ್ಟು ಕಣ್ಣಲ್ಲಿಡೋ ತರ ಇದ್ಯಾ? ನಾನು ವಿಶಾಲ್ ತಿನ್ನಿಸ್ತೀನಿ, ಬಟ್ ವಿಶ್ ಮಾಡಲ್ಲ. ಥ್ಯಾಂಕ್ ಯು ಜಾಸ್ಮಿನ್. ವಿಶ್ ಮಾಡಬಾರ್ದು ಅಂತ ಅನ್ಕೊಡಿಯಾ ಅಂದ್ರ ನಿನ್ನ ಮನ್ಸಲ್ಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಗ್ಗೆ ಎಲ್ರಿಗಿಂತ ಜಾಸ್ತಿ ನೀನೇ ಯೋಚನೆ ಮಾಡಿದೀಯಾ ಅನ್ಸತ್ತೆ, ರೈಟ್? ಐ ಸಿ. ಇದೊಂದೇ ವರ್ಷ ನೈನಿ ನೀನು ನಿನ್ನ ಮದುವೆ ದಿನನ ಆಚರಿಸ್ಕೊಳ್ತಾ ಇರೋದು. ಬೇಗ ನೀನು ನಿಮ್ಮ ಮನೆಯಿಂದ ಹೊರಗೆ ಹೋಗ್ತೀಯ. ನೈನಿ, ದಿಸ್ ಈಸ್ ಫಾರ್ ಯು. ಅಂದರೆ ನನಗೆ ಕಾಣಿಸಿದ್ದು ಆ ಫೋನಲ್ಲಿ ಕಾಣಿಸಿದ ಕೈ ಜಾಸ್ಮಿನ್ ಅಮ್ಮವ್ರದೆ. ಫೋನಲ್ಲಿ ತಗೊಂಡಿದ್ದವ್ರೆ. ಅಮ್ಮವರು ಪರಶುರಾಮ್ ಯಜಮಾನ್ರು ಏನು ಮಾತಾಡಿದ್ರು ಅಂತ ಎಲ್ಲ ರಹಸ್ಯವಾಗಿ ತಗೊಂಡಿದ್ದು ಅದೇನು ಅಂತ ನಾನು ತಿಳ್ಕೋಬೇಕು. ಗಂಗಯ್ಯ, ನೀವು ನಮಗೆ ತಿನ್ನಿಸ್ದೇ ಇದ್ರು ನಾವೇ ನಿಮಗೆ ತಿನ್ನಿಸ್ತೀವಿ. ಬನ್ನಿ ಇಲ್ಲಿ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಆಂಟಿ. ಆಶೀರ್ವಾದ ಮಾಡಿ. 100 ವರ್ಷ ಅಲ್ಲ ಯಜಮಾನ್ರೆ, 1000 ವರ್ಷ ಜೊತೆಯಾಗಿರಿ. ಯಜಮಾನ್ರೆ, ನಾನು ಈಗಲೇ ಬಂದೆ. ಹೋಗೋಗು. ಬನ್ನಿ ಡ್ಯಾಡ್, ತಗೊಳ್ಳಿ. ದುರ್ದು ಆಂಟಿ, ಬನ್ನಿ ಕೇಕ್ ತಿನ್ನೋಣ. ಕೇಕ್ ತುಂಬಾ ಉಳ್ದೋಗಿದೆ, ನಾನೇ ಮಾಡಿರೋದು. ಬನ್ನಿ ತಿನ್ನಿ. ನಾನು ಡಯಟ್ ಅಲ್ಲಿ ಇದ್ದೀನಿ, ನನಗ್ ಬೇಡ. ನೀವ್ ಎಷ್ಟೇ ಡಯಟ್ ಮಾಡಿದ್ರು ನಂತರ ಆಗಲ್ಲ ಆಂಟಿ. ಬನ್ನಿ. ವಿಶಾಲ ತಿನ್ಸೋವಾಗ ಚೆನ್ನಾಗಿ ಅನಿಸ್ತು, ಆದ್ರೆ ಆ ನೈನಿ ಕೂಡ ಕೇಕ್ ತಿನ್ನಿಸ್ಬೇಕಾಯ್ತು. ನನಗಿಷ್ಟ ಆಗ್ಲಿಲ್ಲ.
ಕೇಕಾ ನಾನಾ? ಒರೆಸ್ಕೊಳ್ಳಿ ಮುಖನ ಕೈನ. ನಾನೇನು ತಿಂದಿಲ್ಲ. ಅಷ್ಟಕ್ಕೂ ನಿನ್ ಮದ್ವೆ ದಿನ ನಾನೇ ಕೇಕ್ ತಿನ್ಲಿ? ನಿನಗೆ ಕೇಕ್ ತಿನ್ಸಿದ್ದಕ್ಕೆ ನಾನು ಕೈ ತೊಳ್ಕೊತಾ ಇದ್ದೀನಿ. ನೀವೆಷ್ಟು ಸಲ ಕೈ ತೊಳ್ಕೊಂಡ್ರು ಅಂಟ್ಕೊಂಡಿರೋ ಪಾಪಗಳು ಹೋಗಲ್ಲ ಜಾಸ್ಮಿನ್ ಅಮ್ಮೋರೆ. ಏಯ್, ಏನ್ ಮಾತಾಡ್ತಿದ್ಯಾ? ನಾನೇನ್ ಪಾಪ ಮಾಡ್ದೆ ಅಂತ ಬಾಯಿ ಬಂದಂಗೆ ಮಾತಾಡ್ತಿದ್ಯಾ? ನನಗೇನು ಅನ್ಸುತ್ತೋ ಅದನ್ನ ಮಾತಾಡಲ್ಲ. ಯಾಕಂದ್ರೆ ನಿಮ್ಮ ತಂದೆ ಥರ ನಾನು ವಕೀಲರಂತೂ ಅಲ್ಲ. ಅವ್ರು ಸುಳ್ಳು ಹೇಳ್ತಾರೆ ಅಂತ ನಿನ್ಗೆ ಗೊತ್ತಾ? ನೀನ್ ನೋಡ್ದ್ಯಾ? ನಾನು ಎಲ್ಲ ನೋಡ್ತಿರ್ತೀನಿ ಅಮ್ಮೋರೆ. ನೀವೇ ಎಲ್ರಿಗೂ ತೋರಿಸಿದ್ರೆ ಇನ್ನೂ ಒಳ್ಳೇದಾಗತ್ತೆ. ಏನ್ ತೋರಿಸ್ಬೇಕು? ನನ್ನ ಹತ್ರ ಏನಾದ್ರೂ ಸಿನಿಮಾ ಇದೆಯಾ? ಇದೆಯಲ್ಲ ನಿಮ್ಮ ಫೋನಲ್ಲಿ. ನನ್ನ ಮೊಬೈಲ್ ಅಲ್ಲ. ಹೌದು ಅಮ್ಮೋರೆ. ಪಾತ್ರಧಾರಿಗಳು ಇಬ್ರೆ. ಒಬ್ರು ತಿಲೋತ್ತಮ ಅಮ್ಮವರು, ಇನ್ನೊಬ್ರು ಪರಶುರಾಮ್ ಯಜಮಾನ್ರು. ಯಾಕೆ ಸುಮ್ಮನಾದ್ರಿ ಹೇಳಿ? ಅವ್ರು ಮಾತಾಡಿದ್ದನ್ನೆಲ್ಲ ಸಿನಿಮಾ ತೆಗ್ದಿದ್ದು ನೀವೇ ಅಲ್ವಾ? ನಿಮ್ಮ ಫೋನಲ್ಲಿ. ಯಾವಾಗ ತಗೊಂಡ್ರೋ ಅದು ಬೇಕಾಗಿಲ್ಲ. ಏನ್ ತಗೊಂಡ್ರಿ ಅನ್ನೋದೇ ಮುಖ್ಯ. ಅವ್ರು ಏನ್ ಮಾತಾಡ್ಕೊಂಡ್ರು ಅಂತ ನನಗೂ ಗೊತ್ತಾಗಬೇಕು. ನಿನ್ ಕೆಲಸ ನೀನ್ ನೋಡ್ಕೋ. ನನ್ನ ಕೆಲಸ ನಿಮ್ಮನ್ನ ನೋಡ್ಕೊಳ್ಳೋದೆ. ನಿನಗೆ ಬೇಡ್ದಿರೋ ವಿಷಯಕ್ಕೆ ತಲೆ ಹಾಕಿದ್ರೆ ನಿನಗೆ ಒಳ್ಳೇದಲ್ಲ ನೋಡು ನೈನಿ. ನಿಂತ್ಕೋ. ಇಲ್ಲಿವರೆಗೂ ಮರ್ಯಾದೆಯಿಂದ ಕೇಳಿದೆ. ಅಮ್ಮವರು ಯಜಮಾನ್ರು ಏನು ಮಾತಾಡ್ಕೊಂಡ್ರು ಅಂತ ನನಗೆ ತೋರಿಸ್ಬೇಕು. ಆದರೆ ನೀನು ಈ ವಿಷಯದಲ್ಲಿ ತಲೆ ಹಾಕಬೇಡ ಅಂತ ಹೇಳಿಬಿಟ್ರೆ ನಾನು ಸುಮ್ಮನಿರೋಕ್ಕಾಗಲ್ಲ ಅಲ್ವಾ? ತಲೆ ತಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಈ ಮನೆಗೆ ಸೊಸೆ ಆಗಿರೋ ನಾನು ನನ್ನ ಕುಟುಂಬದ ವಿಷಯದಲ್ಲಿ ಖಂಡಿತವಾಗ್ಲೂ ಮೂಗು ತೋರಿಸ್ತೀನಿ. ಯಾಕಂದ್ರೆ ನಾಳೆ ನಿಮ್ಮಂಥವ್ರಿಂದಲೇ ಯಾವ ತಲೆನೋವು ಬರಬಾರ್ದಲ್ಲ. ಅತಿಥಿಯಾಗಿ ಬಂದಿರೋ ನಿನಗೆ ಯಾವ ತಲೆನೋವು ಇರಬಾರ್ದು ಅಂತ.